ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2024ನೇ ಇಸ್ವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ. ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ, ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರಗಳು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಹಾಗಾಗಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯವರಿಗೆ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇನ್ನು ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಈ ಒಂದು ತಿಂಗಳು ಮಾಧ್ಯಮಿಕವಾದಂತಹ ಫಲಿತಾಂಶ ಆಗಿರ್ತದೆ. ವೃತ್ತಿಯ ದೃಷ್ಟಿಕೋನದಿಂದ ನೋಡುವಂಥದ್ದಾದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಅನುಕೂಲಕರವಾಗಿರುವಂತಹ ತಿಂಗಳಾಗಿದೆ. 10ನೆಯ ಮನೆಯ ಅಧಿಪತಿ ಶನಿಯು ನಿಮ್ಮದೇ ಆದಂತಹ ನಿಮ್ಮ ಒಂದು ಸ್ಥಿತಿಯನ್ನ ಬಲಪಡಿಸಲು ಈ ತಿಂಗಳು 12ನೆಯ ಮನೆಯಲ್ಲಿರ್ತಾನೆ. ವಿಶೇಷವಾಗಿ ನಿಮಗೆ ಅಧಿಪತಿಯಾದಂತಹ ಶನಿಯು ನಿಮ್ಮ ಈಗಿರುವಂತಹ ಸ್ಥಿತಿಯನ್ನೇ ಬದಲಾಯಿಸಲಿಕ್ಕೆ, ನಿಮ್ಮ ಒಂದು ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತೆ. ಈ ಒಂದು ಇಡೀ ತಿಂಗಳು 11ನೆಯ ಮನೆಯಲ್ಲಿರ್ತಾನೆ. ನಿಮಗೆ ಅವಕಾಶಗಳು ಮತ್ತು ಹಿರಿಯ ಅಧಿಕಾರಿಗಳಿಂದ ನಿಮ್ಮ ಕೆಲಸದ ಪ್ರಗತಿಯು ಅನ್ನುವಂಥದ್ದು ತೃಪ್ತಿದಾಯಕವಾಗಿರುತ್ತದೆ. ನೀವು ಮಾಡ್ತಾ ಇರುವಂತಹ ಕೆಲಸ ಹಾಗೂ ನಿಮಗೆ ಸಿಗ್ತಾ ಇರುವಂತಹ ಅವಕಾಶಗಳಿಂದ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ತೃಪ್ತಿದಾಯಕರಾಗಿರ್ತಾರೆ ಮತ್ತು ಉತ್ತಮ ಬಡ್ತಿ ನೀಡುವಂತಹ ಸಾಧ್ಯತೆ ಸಿಗ್ತದೆ. ಬಡ್ತಿ, ಪ್ರಮೋಷನ್ ಆಗಿರ್ಬೋದು ಅಥವಾ ಇಂಕ್ರಿಮೆಂಟ್ ಮಾಡುವಂಥದ್ದಾಗಿರ್ಬೋದು, ನಿಮಗೆ ಸಂಬಳ ಹೆಚ್ಚಾಗುವಂಥದ್ದಾಗುವಂಥದ್ದಾಗ್ಬೋದು. ಈ ರೀತಿಯಾಗಿ ಬಡ್ತಿ ನೀಡುವಂಥ ಸಾಧ್ಯತೆಗಳು ಬಹಳ ಪ್ರಮುಖವಾಗಿರುವಂತಹದ್ದು ಪ್ರಯತ್ನ ಪಟ್ಟಿರುವುದರಿಂದಾಗಿ ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳು ಅನುಕೂಲಕರವಾಗಿರ್ತದೆ. ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದಾದ್ರೆ 5ನೆಯ ಮನೆಯ ಅಧಿಪತಿ ಸೂರ್ಯನು ಗುರು ಮತ್ತು ಶುಕ್ರನೊಂದಿಗೆ ಈ ಒಂದು ತಿಂಗಳ ಆರಂಭದಲ್ಲಿ ಮೊದಲನೆಯ ಮನೆಯಲ್ಲಿರ್ತಾರೆ. ಈ ಕಾರಣದಿಂದಾಗಿ ಸ್ಥಳೀಯರು ಸಣ್ಣ ತೊಂದರೆಗಳನ್ನು ಹೊಂದುವರು ಸಹ ತಮ್ಮ ಅಧ್ಯಯನದಲ್ಲಿ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುವಂಥದ್ದಾಗ್ತದೆ. ಇದರಿಂದಾಗಿ ನಿಮ್ಮ ಅಧ್ಯಯನದ ಬಗ್ಗೆ ನೀವು ಹೆಚ್ಚಿನ ಕೇಂದ್ರೀಕೃತವಾದಂತಹ ಒಂದು ಗಮನವನ್ನು ಹರಿಸಿ ಓದಲಿಕ್ಕೆ ಇದು ಅವಕಾಶ ಅನ್ನುವಂಥದ್ದಾಗ್ತದೆ. ಇನ್ನು 2ನೆಯ ಮನೆಯ ಅಧಿಪತಿ ಶುಕ್ರನು ಮೊದಲನೆಯ ಮನೆಯಲ್ಲಿ ಉಪಸ್ಥಿತನಾಗಿರೋದ್ರಿಂದಾಗಿ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯವನ್ನು ಉಂಟು ಮಾಡ್ತಾನೆ. ಕುಟುಂಬದ ಜೀವನದ ಪರವಾಗಿ ನೋಡೋದ್ರೆ ಕುಟುಂಬದಲ್ಲಿ ಯಾವುದೇ ರೀತಿಯಂಥ ಗಲಾಟೆ ಗದ್ದಲ ಇರೋದಿಲ್ಲ, ಸಾಮರಸ್ಯತೆಯನ್ನು ಹೆಚ್ಚಿಸ್ತಾನೆ. ಹಾಗೆಯೇ ನೀವು ಪ್ರೇಮ ಜೀವನದಲ್ಲಿ ಇರುವಂಥವ್ರಿಗಾದ್ರೆ ಅವರಿಗೆ ಈ ತಿಂಗಳ ಆರಂಭದಲ್ಲಿ 5ನೆಯ ಮನೆ ಅಧಿಪತಿಯು ಸೂರ್ಯ, ಶುಕ್ರ ಮತ್ತು ಗುರುಗಳೊಂದಿಗೆ ಇರ್ತಾನೆ ಮತ್ತು 7ನೆಯ ಮನೆಯಲ್ಲೂ ಸಹ ನೋಡ್ತಾ ಇದ್ದಾನೆ. ಪ್ರೇಮ ವ್ಯವಹಾರಗಳಿಗೆ ಮತ್ತು ನಿಮ್ಮ ಸಂಗಾತಿಯನ್ನ ಮದುವೆಯಾಗಲು ಕೂಡ ಯಶಸ್ವಿಯಾಗಿರುವಂತಹ ತಿಂಗಳಾಗಿರ್ತದೆ. ಈ ಒಂದು ತಿಂಗಳಿನಲ್ಲಿ ನಿಮಗೆ ಪ್ರೇಮ ವ್ಯವಹಾರ ಆಗಿರಬಹುದು, ನಿಮ್ಮ ಸಂಗಾತಿಯನ್ನು ನೀವು ಮದುವೆಯಾಗಲಿಕ್ಕೆ ಒಂದು ಯಶಸ್ಸಾಗಲಿಕ್ಕೆ ಇದು ಅತ್ಯುತ್ತಮ ಸಮಯ ಅನ್ನುವಂಥದ್ದಾಗಿರ್ತದೆ ಮೇ ತಿಂಗಳು. ಇದನ್ನು ಕರೆಕ್ಟಾಗಿ ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಅನುಕೂಲ ಅನ್ನುವಂಥದ್ದಿದೆ ಮೇಷರಾಶಿಯವರಿಗೆ. ಇನ್ನು ಈ ರೀತಿಯಾಗಿ ಇರುವಂತಹದ್ದಾಗಿರೋದಾಗಿ ಗುರು ಮತ್ತು ಮಂಗಳನ ಪ್ರಭಾವವು ತಿಂಗಳ ಆರಂಭದಲ್ಲಿ ಮದುವೆಯ ಜೀವನದಲ್ಲಿ ಇರುವಂತಹವ್ರಿಗೆ, ಮದುವೆ ಆಗಿರುವವರಿಗೆ ಅನುಕೂಲಕರವಾಗಿರುವಂತಹ ಸಮಯ ಅಂತಾನೆ ಹೇಳ್ಬಹುದು. ಆ ಸಮಯವನ್ನು ನಿಮಗಾಗಿ ಈ ಗುರು, ಶುಕ್ರರ, ಮಂಗಳ ಗ್ರಹಗಳ ಪ್ರಭಾವದಿಂದಾಗಿ ಈ ತಿಂಗಳು ನೀವು ಅನುಭವಿಸ್ತೀರಿ. ಹಾಗೆಯೇ ಹೀಗಾಗಿ ನಿಮ್ಮ ಸಂಗಾತಿಯೊಂದಿಗೆ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯತೆ ಅನ್ನುವಂಥದ್ದು ಇರ್ತದೆ. ನೀವು ನಿಮ್ಮ ಒಂದು ಬಾಳನ್ನು ಕಟ್ಕೊಳ್ಳಿಕ್ಕೆ ಮುಂಬರುವಂಥ ಜೀವನದಲ್ಲಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನೀವು ಡಿಸಿಷನ್ನ ಕೂಡ ತೆಗೆದುಕೊಳ್ತೀರಿ. ಇನ್ನು ನೀವು ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡುವಂಥದ್ದಾದರೆ ಈ ತಿಂಗಳು ದೊಡ್ಡ ಏರಿಳಿತಗಳನ್ನು ತರಬಹುದು. 12ನೆಯ ಮನೆಯಲ್ಲಿ ಮಂಗಳ ಹಾಗೂ ರಾಹು ಮತ್ತು ಬುಧರ ಸಂಯೋಗ ಇರೋದ್ರಿಂದಾಗಿ ಖರ್ಚುಗಳು ಅನಿರೀಕ್ಷಿತವಾಗಿ ಹೆಚ್ಚಾಗ್ತದೆ. ಈ ರೀತಿಯ ಖರ್ಚುಗಳಿರೋದ್ರಿಂದಾಗಿ ಸ್ವಲ್ಪ ಖರ್ಚನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯಲ್ಲಿರುವಂಥವ್ರು. ಹಾಗೆ ಅದನ್ನು ಉಳಿದಂತೆ ನಿಮಗೆ ಆದಾಯ ಅನ್ನುವಂಥದ್ದು ಈ ತಿಂಗಳು ಬಹಳ ಉತ್ತಮವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಕೋನದಿಂದ ನೋಡೋದಾದರೆ ತಿಂಗಳು ಸ್ವಲ್ಪ ದುರ್ಬಲವಾಗಿರ್ತದೆ. ನಿಮ್ಮ ಜಾತಕದಲ್ಲಿ ಜಾತಕಾಧಿಪತಿಯಾಗಿರುವಂತಹ ಮಂಗಳನು ರಾಹುವಿನ ಜೊತೆಗೆ 12ನೆಯ ಮನೆಯಲ್ಲಿರೋದ್ರಿಂದಾಗಿ ಮತ್ತು ಇದು ವಿವಿಧ ಆರೋಗ್ಯ ಸಂಬಂಧಿತ ತೊಂದರೆಗಳನ್ನು ಉಂಟು ಮಾಡುವಂಥದ್ದಾಗ್ತದೆ. ರಾಹುವಿನ ಜೊತೆಗೆ ಮಂಗಳ ಇರೋದ್ರಿಂದಾಗಿ, ಅಂದರೆ ಕುಜ ಇರೋದ್ರಿಂದಾಗಿ ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತಂದುಕೊಡ್ತಾನೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ನಿಮ್ಮ ಆರೋಗ್ಯದ ವಿಚಾರದ ಪರವಾಗಿ. ಹಾಗಾಗಿ ಇನ್ನು ಉಳಿದಂತೆ ಪರಿಹಾರ ಏನು ಮಾಡಬಹುದು ಮೇಷರಾಶಿಯವರು ಅಂತ ನೋಡಿದ್ರೆ, ಮಂಗಳವಾರದಿನದಂದು ಬೆಲ್ಲವನ್ನು ಅಥವಾ ಸಿಹಿಯ ಪದಾರ್ಥಗಳು, ಲಡ್ಡು,
ಅಥವಾ ಇನ್ನೇನಾದರೂ ಸಿಹಿ ಪದಾರ್ಥಗಳ ಸ್ವೀಟ್ಗಳನ್ನು ಮಾಡಿ ಏನು ಮಾಡಿ ಒಂದು ಹಸುವಿಗೆ ತಿನ್ನಿಸೋದ್ರಿಂದಾಗಿ ಬಹಳಷ್ಟು ಅನುಕೂಲ ಆಗುವಂಥದ್ದಾಗ್ತದೆ. ಹಸುವಿಗೆ ಇದನ್ನು ತಿನ್ನಿಸ್ಬೇಕು, ಅದರ ಬದಲು ನೀವು ಬೆಲ್ಲವನ್ನು ತಿನ್ನಿಸೋದ್ರಿಂದಾಗಿ ಬಹಳಷ್ಟು ಅನುಕೂಲ ಅನ್ನುವಂಥದ್ದಾಗ್ತಾ ಹೋಗ್ತದೆ. ಈ ವಿಧವಾಗಿದೆ ಒಂದು ಮೇಷರಾಶಿಯವರ ಈ ಒಂದು ಏನು ಮೇ ತಿಂಗಳ ಮಾಸ ಭವಿಷ್ಯ ಅನ್ನೋದು. ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂಥ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ. ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.